ಇನ್ನು ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು. ಬಿಜೆಪಿ ಮಾಡಿದ್ದ ಪ್ರಮುಖ ಆರೋಪನೇ ಅದು. ಆ ಕೋಗಿಲು ಲೇಔಟ್ನಲ್ಲಿ ವಾಸ ಮಾಡ್ತಾ ಇರುವಂಥವರು ಬಾಂಗ್ಲಾದೇಶಿಗರು ಅಂತ ಆರೋಪ ಮಾಡಲಾಗಿತ್ತು. ಇದೀಗ ಎಷ್ಟು ಜನ ಭಾಷಿಕರಿದ್ದಾರೆ ಎಂಬ ಬಗ್ಗೆ ವರದಿ ತಯಾರಿಸಿಕೊಂಡಿದೆ ಸರ್ಕಾರ. ಅಂದರೆ ಎಷ್ಟು ಜನ ಬಾಂಗ್ಲಾದೇಶಿಗರು ಇದ್ದಾರೆ, ಎಷ್ಟು ಜನ ಬೇರೆ ರಾಜ್ಯದಿಂದ ಬಂದವರು, ನಮ್ಮ ರಾಜ್ಯದಿಂದ ಎಷ್ಟು ಜನ ಅಲ್ಲಿ ನೆಲೆ ನಿಂತಿದ್ದಾರೆ, ಇದರ ಬಗ್ಗೆ ಈಗ ವರದಿ ತಯಾರಿಸಲಾಗಿದೆ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಮರಾಠಿ, ತಮಿಳು, ಉರ್ದು, ಹಿಂದಿ ಸೇರಿದಂತೆ ಕನ್ನಡಿಗರು ಕೂಡ ವಾಸ ಮಾಡ್ತಾ ಇದ್ರಂತೆ. ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಒಟ್ಟು 239 ಕುಟುಂಬಗಳು ವಾಸ ಮಾಡ್ತಾ ಇದೆ. ಇವತ್ತು ನಡೆಯಲಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಬಿಜೆಪಿಗೆ ತಿರುಗೇಟು ಕೊಡೋದಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾದರೆ ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ, ಯಾಕಂದರೆ ಬಿಜೆಪಿ ಗಂಭೀರವಾಗಿ ಮಾಡಿದ್ದಂತಹ ಆರೋಪನೆ ಅದು, ಅಲ್ಲಿ ಬಾಂಗ್ಲಾದೇಶಿಗರು ಬಂದು ನೆಲೆ ನಿಂತಿದ್ದಾರೆ, ದೇಶಿಗರು ಯಾರಿದ್ದಾರೆ ಅವರಿಗೆ ನೆಲೆ ಕಲ್ಪಿಸಿಕೊಡ್ತಾ ಇದೆ ಸರ್ಕಾರ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಈ ಬಗ್ಗೆ ಅಧಿಕಾರಿಗಳು ಸ್ಥಳಕ್ಕೆ ಹೋದರು, ತಂಡಗಳನ್ನು ರಚನೆ ಮಾಡಿಕೊಂಡ್ರು, ಯಾರ್ಯಾರು ಅಲ್ಲಿ ನೆಲೆ ನಿಂತಿದ್ರು ಅವರಿಂದ ದಾಖಲೆಗಳನ್ನು ಪಡ್ಕೊಂಡ್ರು, ಆ ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡಿದ್ರು. ಅದಾದ ನಂತರ ಒಂದು ವರದಿ ಸಿದ್ಧಪಡಿಸಿದ್ದಾರೆ. ಹಾಗಾದರೆ ಎಷ್ಟು ಕುಟುಂಬದವರು ಬಂದಲ್ಲಿ ನಿಲ್ಲಿಸಿದ್ದಾರೆ, ಯಾವ್ಯಾವ ಕುಟುಂಬದವರು ಎಲ್ಲೆಲ್ಲಿಂದ ಬಂದವರು ಅಂತ ನೋಡೋದಾದರೆ ಕನ್ನಡ ಕುಟುಂಬಗಳು 108 ಇದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉರ್ದು ಮಾತನಾಡುವಂಥವರ ಕುಟುಂಬಗಳು 103 ಕುಟುಂಬಗಳು ಅಲ್ಲಿ ಇತ್ತು ಅಂತ ಗೊತ್ತಾಗ್ತಾ ಇದೆ. ತಮಿಳು ಮಾತನಾಡುವಂತಹ ಕುಟುಂಬಗಳು 13, ಹಿಂದಿ ಮಾತನಾಡುವಂತಹ ಕುಟುಂಬಗಳು 11, ಮರಾಠಿ ಮಾತನಾಡುವಂತಹ ಕುಟುಂಬಗಳು 3, ತೆಲುಗು ಮಾತನಾಡುವಂತಹ ಕುಟುಂಬಗಳು 3. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಈಗ ಚರ್ಚೆ ಆಗತ್ತೆ. ಇದರ ಜೊತೆಗೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಅವರು ಕೊಟ್ಟಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಈ ಒಂದು ಲೀಸ್ಟನ್ನು ಸಿದ್ಧಪಡಿಸಲಾಗಿದೆ. ಇದನ್ನು ಬಹಿರಂಗಗೊಳಿಸೋ ಸಾಧ್ಯತೆ ಕೂಡ ಇದೆ. ಜೊತೆಗೆ ಬಿಜೆಪಿಗೆ ತಿರುಗೇಟು ಕೊಡೋದಕ್ಕೆ ರಾಜ್ಯ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಇನ್ನು ಬಿಜೆಪಿ ಯಾವ ನಡೆ ಅನುಸರಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಅಕ್ರಮ ವಲಸಿಗರು ಅಂದರೆ ಬಾಂಗ್ಲಾದೇಶಿಗರು ಏನಾದರೂ ಇದ್ದಿದ್ದೇ ಆದರೆ ಆಗ ಅದು ಕೇಂದ್ರ ಗೃಹ ಸಚಿವಾಲಯದ ಅಡಿಗೆ ಬರುತ್ತೆ. ಕೇಂದ್ರ ಗೃಹ ಸಚಿವಾಲಯ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ಳುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಈವರೆಗೂ ಆರೋಪಗಳು ಸಾಕಷ್ಟು ಕೇಳಿಬಂದಿತ್ತು. ಬಿಹಾರದಲ್ಲೂ ಕೂಡ SIR ಮಾಡ್ತಾ ಇದ್ದೀವಿ, ಆದರೆ ಬಾಂಗ್ಲಾದೇಶಿಗರು ಯಾರಿದ್ದಾರೆ ಅವ್ರನ್ನ ಹೊರಗಡೆ ಹಾಕ್ತೀವಿ ಅಂತ ಹೇಳಲಾಗಿತ್ತು. ಔಟ್ಪುಟ್ ಎಲ್ಲವೂ ಕೂಡ ಶೂನ್ಯವಾಗಿತ್ತು. ಹೀಗಾಗಿ ಈಗ ಈ ವಿಚಾರದಲ್ಲಿ ಏನಾಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಅಕ್ರಮವಾಗಿ ನೆಲೆಸಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ, ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಈ ಕುಟುಂಬಗಳು ಎಷ್ಟೆಷ್ಟು ಕುಟುಂಬಗಳು ವಾಸ ಮಾಡ್ತಾ ಇದ್ವು, ಯಾವ್ಯಾವ ಕುಟುಂಬಗಳು ಅನ್ನೋ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗಲೂ ಸಂತೋಷ್, ಈಗಾಗಲೇ ಈ ಒಂದು ಕೋಗಿಲು ಮತ್ತು ಕುಟುಂಬಗಳು ವಾಸವಾಗಿದ್ದು ಅನ್ನುವಂತ ಮಾಹಿತಿ ಇರುವಂತದ್ದು. ಈಗಾಗಲೇ ಕಂದಾಯ ಇಲಾಖೆ, ಹಾಗೇನೆ ವಸತಿ ಇಲಾಖೆ, ಹಾಗೇನೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದರ ಅಧಿಕಾರಿಗಳು ಈಗಾಗಲೇ ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಕ್ರಿಯೆಗಳಾಗ್ತಾ ಇದೆ. ಕಳೆದ 15ರಿಂದ 18 ದಿನಗಳಿಂದಲೂ ಕೂಡ ಅಲ್ಲಿ ನಿಜವಾದಂತಹ ಸಂತ್ರಸ್ತರು ಯಾರು, ನಿರಾಶ್ರಿತರು ಯಾರು, ಅವರಿಗೆ ಯಾರಿಗೆ ಅರ್ಹತೆ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಇದ್ರ ಜೊತೆಗೆ ಈಗ ವಸತಿ ಇಲಾಖೆಯಿಂದ ಇವತ್ತು ಅರ್ಹ 26 ಮಂದಿಗೆ ಮನೆಗಳನ್ನ, ಅಂದ್ರೆ ಅಲ್ಲಿಯ ಕೂದಲತೆ ದೂರ ಇರುವಂತಹ ಏನು 1 BHK ಫ್ಲಾಟ್ಗಳಿದೆ, ವಸತಿ ಇಲಾಖೆಯಿಂದ ನಿರ್ಮಾಣ ಆಗಿರುವಂತದ್ದು, ಅಲ್ಲಿ 26 ಮಂದಿ ಅರ್ಹರಿಗೆ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ವಸತಿ ಇಲಾಖೆ ನೀಡಿರುವಂತಹ ದಾಖಲೆಗಳ ಪ್ರಕಾರ 37 ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಅಲ್ಲಿ 5 ವರ್ಷಗಳಿಂದ ವಾಸವಿದ್ದಂಥದ್ದು, BPL ಕಾರ್ಡ್ ಇರುವಂತದ್ದು, ಹಾಗೇನೆ ಹಲವು ವರ್ಷಗಳಿಂದ ಅಂದ್ರೆ 10-20 ವರ್ಷಗಳಿಂದ ಈ ಒಂದು ಕಾಲೋನಿಯಲ್ಲೇ ಜೀವನ ಮಾಡ್ತಿದ್ದರು ಅನ್ನುವಂತಹ ಮಾಹಿತಿಯನ್ನ ವಸತಿ ಇಲಾಖೆ ನೀಡ್ತದೆ. ಅಂತವರ ಪಟ್ಟಿ ಮಾಡಿ ಇಂದು ಸಚಿವ ಸಂಪುಟ ಆದ ಬಳಿಕ GBA ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಚೇರಿಯಲ್ಲಿ ಸಚಿವರಿಬ್ಬರು, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಏನು ನಿರಾಶ್ರಿತರ ಕುಟುಂಬ 26 ಕುಟುಂಬಗಳಿಗೆ ಮನೆಗಳ ಹಂಚಿಕೆ ಪತ್ರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಮಾಹಿತಿ ಬಂದಿರುವಂತದ್ದು. ವಸತಿ ಸಚಿವರು ಈಗಾಗಲೇ DCM DK ಶಿವಕುಮಾರ್ ಭೇಟಿ ಮಾಡಿದ ಬಳಿಕ
ಮಾಹಿತಿ ನೀಡುವಂತಹ ಪ್ರಕಾರ ನಾವು ಸರ್ಕಾರ ನಿರ್ಧಾರ ಮಾಡುತ್ತೆ, ಕ್ಯಾಬಿನೆಟ್ ನಲ್ಲಿ ಅಂತಿಮವಾದ್ರೆ ಇಂದು ಕೆಲವರಿಗೆ ಮನೆಯನ್ನು ಕೊಡುವಂತಹ ಸಂಭವ ಇದೆ ಅನ್ನುವಂತಹ ಹಿಂಟನ್ನ ಅಥವಾ ಮಾಹಿತಿಯನ್ನ ಈಗ ನೀಡಿದ್ದಾರೆ. ಅದರ ಜೊತೆಗೇನೆ ಉಳಿದ ಅವರಿಗೆ ಏನು ಗತಿ ಅಥವಾ ಉಳಿದವರು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ನೋಡೋದಾದ್ರೆ ಅದರ ಸರ್ವೆ ಕಾರ್ಯ ಕೂಡ ಮುಗ್ದಿರುವಂತದ್ದು. ಅಲ್ಲಿ ಇರುವಂತ 200ಕ್ಕೆ ಹೆಚ್ಚು ಮನೆಗಳಲ್ಲಿ ತಮಿಳರಿದ್ದಾರೆ, ಉರ್ದುದವರು ಇದ್ದಾರೆ, ಹಿಂದಿಯವರು ಇದ್ದಾರೆ, ಹಾಗೇನೆ ಕನ್ನಡದವರು ಇದ್ದಾರೆ. ಅದಂದ್ರೆ 108 ಮಂದಿ ಕನ್ನಡದವರು ಇದ್ರೆ, ಉರ್ದುದವರು 103 ಕುಟುಂಬ ಇದ್ರೆ, ತಮಿಳು 13 ಕುಟುಂಬ ಇದೆ. ಹಾಗೇನೆ ಹಿಂದಿ, ಮರಾಠಿ, ತೆಲುಗು ಫ್ಯಾಮಿಲಿ ಸುಮಾರು 12ರಿಂದ 15 ಫ್ಯಾಮಿಲಿಗಳಿದೆ ಅನ್ನುವಂತಹ ಮಾಹಿತಿಗಳನ್ನ ಈಗ ಅಧಿಕಾರಿಗಳು ಅದರ ವಿವಿಧ ಇಲಾಖೆ ಅಧಿಕಾರಿಗಳು ಒಂದು ಪಟ್ಟಿಯನ್ನ ಮಾಡಿರೋದು, ಅದನ್ನ ಸರ್ಕಾರಕ್ಕೆ ಕೂಡ ಈಗ ನೀಡಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಅರ್ಹರಿಗೆ ಮಾತ್ರ ಈಗಾಗಲೇ ನಾವು ಮನೆಗಳ ಹಸ್ತಾಂತರ ಮಾಡ್ತೀವಿ, ನಿಜವಾದಂತಹ ನಿರಾಶ್ರಿತರಿಗೆ ಮಾತ್ರ ಏನು ಸಿಂಗಲ್ BHK ಮನೆಯನ್ನು ನೀಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಅಂತಿಮ ಹಂತದ ಪ್ರಕ್ರಿಯೆ ಈಗ ಸರ್ಕಾರ ಮಾಡ್ತಿದೆ ಅನ್ನುವಂತ ಮಾಹಿತಿ ಈಗ ತಿಳಿದು ಬರ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.